ರಾಜ್ಯದಾದ್ಯಂತ ಕೆಎಸ್ಆರ್ಟಿಸಿ ನೌಕರರು ನಡೆಸುತ್ತಿರುವ ಮುಷ್ಕರಕ್ಕೆ ರಾಜ್ಯದ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ಮುಷ್ಕರದಿಂದಾಗಿ ರಾಜ್ಯದಾದ್ಯಂತ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಬಂದಾಗಿದ್ದು, ಪ್ರತಿನಿತ್ಯ ಸಂಚರಿಸುವ ಪ್ರಯಾಣಿಕರು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಮುಷ್ಕರದ ಬಿಸಿ ತಟ್ಟಿದೆ. ಆದರೆ ಕುಮಟಾ ಘಟಕದಿಂದ 100% ಬಸ್ಗಳು ಈಗಾಗಲೇ ಸಂಚಾರಕ್ಕೆ ಇಳಿದಿದ್ದು, ಕೆಎಸ್ಆರ್ಟಿಸಿ ಸಿಬ್ಬಂದಿಗಳಿಂದ ಈ ಮುಷ್ಕರಕ್ಕೆ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಬೆಳಿಗ್ಗೆಯಿಂದಲೇ ಬಹುತೇಕ ಎಲ್ಲ ಮಾರ್ಗದ ಬಸ್ಗಳ ಸಂಚಾರ ಎಂದಿನಂತೆ ಆರಂಭವಾಗಿದ್ದು, ನೌಕರರು ಸಹ ಎಂದಿನಂತೆ ತಮ್ಮ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಕುಮಟಾ ಡಿಪೋದಿಂದ ಗ್ರಾಮೀಣ ಸೇರಿ ವಿವಿಧೆಡೆಗೆ ಹೆಚ್ಚಿನ ಬಸ್ಗಳು ಬೆಳಿಗ್ಗೆಯಿಂದಲೇ ಸಂಚರಿಸಿದ್ದು, ಮಂಗಳವಾರ ಬೆಳಗಿನ ಜಾವವೂ ಸಹ ನಿತ್ಯದಂತೆ ಬಸ್ ಸಂಚಾರ ಎಂದಿನಂತೆ ಇತ್ತು. ಕುಮಟಾದಿಂದ ಅಂಕೋಲಾ, ಹೊನ್ನಾವರ, ಗೋಕರ್ಣ, ಕಾರವಾರ, ಶಿರ್ಸಿ, ಹುಬ್ಬಳ್ಳಿ, ರಾಯಭಾಗ, ಗದಗ, ಉಡುಪಿ, ಮಂಗಳೂರು, ಸಾಗರ, ಶಿವಮೊಗ್ಗ ಸೇರಿದಂತೆ ವೇಗದೂತ ಸಾರಿಗೆ ಬಸ್ಗಳ ಸಂಚಾರ ಎಂದಿನಂತೆ ಇರುವುದು ಕಂಡುಬಂದಿತ್ತು. ಗ್ರಾಮೀಣ ಮಾರ್ಗಗಳಾದ ಅಘನಾಶಿನಿ, ಕಾಗಲ್, ಬಡಾಳ, ಸಿದ್ದಾಪುರ ಹೀಗೆ ವಿವಿಧ ಕಡೆಗಳಿಗೆ ಕುಮಟಾ ನಿಲ್ದಾಣದಿಂದ ಬಸ್ಸುಗಳ ಓಡಾಟ ನಡೆಸಿದವು. ಕುಮಟಾ ಘಟಕದಿಂದ 100% ಬಸ್ಗಳು ಕಾರ್ಯಾಚರಣೆಗೆ ಇಳಿದಿದೆ. ಯಾವುದೇ ಸಮಸ್ಯೆ ಆಗಿಲ್ಲ ಎಂದು ಕೆಎಸ್ಆರ್ಟಿಸಿ ಅಧಿಕಾರಿಗಳು ತಿಳಿಸಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.